ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮ ಹೆಸರು? ಕೆ ನಾರಾಯಣರಾವ್. ಸರ್ ಎಷ್ಟು ವರ್ಷದಿಂದ ಸನ್ಮಾನನ ನಡೆಸ್ಕೊಂಡು ಬರ್ತಾ ಇದ್ದೀರಿ, ಏನು ಕತೆ? ಸನ್ಮಾನ್ 69ನೇ ಇಸ್ವಿ ನಡೆಸ್ತಾ ಇದ್ದೀವಿ. 1965. 1965. ಹೌದು ಸರ್. ಮೂಲತಃ ನೀವು ಎಲ್ಲಿಯವರು, ಯಾವ ಊರು, ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ? ನಾವು ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ತಕ್ಕಟ್ಟೆ ಗ್ರಾಮ. ಅಲ್ಲಿ ಕನ್ನುಕೆರೆ ಅಂತ ಒಂದು ಸಣ್ಣ ಊರಿದೆ, ಅಲ್ಲಿ ನಾವು ಹುಟ್ಟಿದ್ದು. ನಾವು 1940ರಲ್ಲಿ ಹುಟ್ಟಿದ್ದು. ಓಕೆ. ಶಾಲೆ ಕಲ್ತಿದ್ದೆಲ್ಲ? ಶಾಲೆ, ಕಾಲೇಜು, ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಯ್ತು? ನಾವು ತಕ್ಕಟ್ಟೆ ಶಾಲೆಯಲ್ಲಿ 6ನೇ ಕ್ಲಾಸ್ನವ್ರು ವಿದ್ಯಾಭ್ಯಾಸ ಮಾಡ್ತೇವೆ ತಕ್ಕಟ್ಟೆಯಲ್ಲಿ. ಸರಿ. ಅಲ್ಲಿಂದ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರೆಲ್ಲ ವ್ಯವಹಾರಕ್ಕೋಸ್ಕರ ಅಜ್ಜಂಪುರಕ್ಕೆ ಹೋದರು. ಅಜ್ಜಂಪುರ, ಸರಿ, ಕಡೂರು ಬೇರೂರು ತಾಲೂಕು. ಅಲ್ಲಿ ನಾವು 7, 8, 9 3 ವರ್ಷ ಅಲ್ಲಿ 9ನೇ ಕ್ಲಾಸಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ಅಲ್ಲಿಂದ ಕಡೆ ನಾವು ಸಾಗರಕ್ಕೆ ಶಿಫ್ಟ್ ಆಗಿ, ಶಿವಮೊಗ್ಗ ಸಾಗರ. ಅಲ್ಲಿ 10, 11 SLC 2 ವರ್ಷ ಆಯಿತು. ಅಲ್ಲಿ 2 ವರ್ಷ ಪೂರೈಸ್ತು ನಮ್ಮದು. ಕಡೆ ನಮ್ಮ ಅಣ್ಣ ಹುಬ್ಳಿಗೆ ಹೋದರು. ಅಲ್ಲಿ ನಾವು PC ಜಾಬಿನ್ ಸೈನ್ಸ್ ಕಾಲೇಜು, ಹೌದು, ಅಲ್ಲಿ ನಾವು ಓದಿದ್ವಿ. ಸೆಕೆಂಡ್ BSc ವರೆಗೆ ಓದಿದ್ದೀವಿ ನಾವು. ಅಂದರೆ ಸೆಕೆಂಡ್ BSc ತನಕ ಓದಿ ಈ ಹೋಟೆಲ್ ಉದ್ಯಮ ಮಾಡಿದ್ದು ಯಾಕೆ ಅಂತ? ಯಾಕಂದ್ರೆ ನಮ್ಮ ತಂದೆ ನಮ್ಮ ಅಣ್ಣ ಎಲ್ಲ ಇದೇ ಫೀಲ್ಡಲ್ಲೇ ಇದ್ದವ್ರು ಎಲ್ಲರೂ. ಹೌದಾ? ಎಲ್ಲಿತ್ತು ನಿಮ್ಮ ಹೋಟ್ಲು ಮುಂಚೆ? ಎಲ್ಲಿ? ಅಂದರೆ ನಿಮ್ಮ ತಂದೆಯವರು ಮಾಡಿದಾಗ? ನಮ್ಮ ತಂದೆಯವ್ರು ಮಾಡಿದವರು ಹೊಳೆ ನರಸೀಪುರದಲ್ಲಿ ಮಾಡಿದ್ರು ಅವರು. ಹೊಳೆ ನರಸೀಪುರದಿಂದ ಅಜ್ಜಂಪುರಕ್ಕೆ ಶಿಫ್ಟ್ ಆದರು. ಅಜ್ಜಂಪುರದಿಂದ ಶಿಫ್ಟ್ ಆದ್ರೆ ನಮ್ಮ ಸೌತ್ ಕೆನರಾಕ್ಕೆ ಹೋದ್ರು, ಅಲ್ಲಿ ಊರಿನಲ್ಲಿ. ಅಲ್ಲಿ ಅವ್ರ ಮಾವನ ಕಡೆಯವ್ರಿಗೆ ಬಳುವಳಿಗೆ ಬಂತು ಜಮೀನು, ಅವ್ರು ಅಲ್ಲಿ ಸೆಟ್ಲ್ ಆದರು. ಕಡೆ ನಮ್ಮ ಅಣ್ಣಂದ್ರೆ ಅಜ್ಜಂಪುರಕ್ಕೆ ಬಂದರು. ಎಷ್ಟು ಜನ ಸರ್ ನೀವು ಅಣ್ಣ ತಮ್ಮಂದ್ರು? ನಾವು 3 ಜನ. 3 ಜನ ಇದೇ ಉದ್ಯಮದಲ್ಲಿ ಇದ್ರ? ಅಲ್ಲ, 3 ಜನ ಹುಟ್ಟಿದ್ದೆಲ್ಲ ನಾವು ತಕ್ಕಟ್ಟೆಯಲ್ಲೇ. ಸಾಗರ, ಅಜ್ಜಂಪುರ, ಹುಬ್ಳಿ, ಅಲ್ಲಿ ನಮ್ಮದು ವ್ಯವಹಾರ ನಾವು ಮಾಡ್ಕೊಂತ ಬಂದ್ವಿ. ಅಂದ್ರೆ ಹೋಟೆಲ್ ಉದ್ಯಮನೇ ಮಾಡೋದು? ಹೋಟ್ಲ್ ಉದ್ಯಮನೇ. ಓಕೆ. ಅಂದ್ರೆ ನೀವು ಬೆಂಗಳೂರಿಗೆ ಬಂದಿದ್ದು ಯಾವಾಗ? ಬೆಂಗಳೂರಲ್ಲಿ ಸನ್ಮಾನ್ ಅನ್ನುವಂತ ಹೋಟೆಲ್ ಅನ್ನು ಮಾಡಿದ್ದು ಯಾವಾಗ? ನಾವು 1965ರಲ್ಲಿ ನಮ್ಮ ಅಣ್ಣ ಇಲ್ಲಿಗೆ ಬಂದರು. ಏನಕ್ಕೆ, ಯಾವ ಕಾರಣಕ್ಕೆ ಇರ್ಬೋದು? ಇಲ್ಲಿ ಹೋಟ್ಲ್ ಉದ್ಯಮಕ್ಕೋಸ್ಕರನೇ. ಸರಿ. ಸಾಗರದಲ್ಲಿ ಇದ್ದರು ಅವರು. ಸರಿ. ಅಲ್ಲಿ ಸಾಗರದಿಂದ ಬೆಂಗಳೂರಿಗೆ ಶಿಫ್ಟ್ ಆದರು ಅವರು. ಶಿಫ್ಟ್ ಆಗಿ ಸಾಗರದವರು ಇಲ್ಲಿ 4 ವರ್ಷ ಇದ್ರು ಇಲ್ಲಿ. ನಿಮ್ಮಣ್ಣ? ಹೌದು. ನಾನು ಸಾಗರದಲ್ಲಿದ್ದೆ, ಅಲ್ಲಿ ಹೋಟ್ಲ್ ನಡೆಸ್ಕೊಂಡಿದ್ದೆ. ಅಲ್ಲಿ 65ರಿಂದ ನಾನು ಸಾಗರಕ್ಕೆ ಹೋಟ್ಲ್ ಬಂದೆ. ನಮ್ಮ ಅಣ್ಣ 65 ಬೆಂಗಳೂರಿಗೆ ಬಂದರು. ಇಲ್ಲಿ ಒಂದು 4 ವರ್ಷ ಅವರು ಈ ವ್ಯವಹಾರ ಮಾಡಿದರು. ಮತ್ತು ಅಲ್ಲಿ ಅವ್ರಿಗೆ ಹೊನ್ನಲಿಲ್ಲ. ಅವರು ಇಲ್ಲಿಂದ ಬಳ್ಳಾರಿಗೆ ಹೋದರು. ನಾನು ಸಾಗರದಿಂದ ಬೆಂಗಳೂರಿಗೆ ಬಂದೆ 69ರಲ್ಲಿ. ಹೌದು. ಅಲ್ಲಿಂದ ಇಲ್ಲಿವರೆಗೂ ನಾವು ಹೋಟ್ಲ್ ಉದ್ಯಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅಂದರೆ ಬೆಂಗಳೂರಂಥ ಊರಲ್ಲಿ ಹೋಟೆಲ್ ಮಾಡಬೇಕು ಅಂತಂದಾಗ, ಅಥವಾ ಅಣ್ಣ ಮಾಡಿದ್ದು ಹೋಟೆಲನ್ನು ನಡೆಸ್ಕೊಂಡು ಹೋಗಬೇಕು, ಅಥವಾ ತಂದೆ ಹೇಳಿಕೊಟ್ಟ ಮಾರ್ಗದರ್ಶನದಲ್ಲಿ ಮುಂಸಾಗಬೇಕು ಅಂತ ಅನಿಸಿದ್ದು ಹೆಂಗೆ ಅಂತ? ಅಂದರೆ ಆ ಧೈರ್ಯ ಹೆಂಗೆ ಬಂತು ಅಂತ? ಅಂದರೆ ಆ ಪರಿಸ್ಥಿತಿಯೇ ನಮ್ಗೆ ಧೈರ್ಯ ಕೊಟ್ಬಿಡುತ್ತೆ. ಬೇರೆ ದಾರಿ ಇಲ್ವಲ್ಲ ನಮ್ಗೆ ಆಲ್ಟರ್ನೇಟ್. ಈಗ ನಮ್ಗಲ್ಲಿ ನೀವು ಬಿಟ್ಟವಾಗ ನಾವು ಅದನ್ನು ತಗೊಳ್ಳೇಬೇಕು. ತಗೊಂಡ ನಂತರ ನಾವು ನಡ್ಸ್ಕೊಂಡು ಬರಲೇಬೇಕು ಅದನ್ನು. ಅದು ಆಟೋಮೆಟಿಕ್ ದೇವ್ರು ಕೊಡ್ತಾನೆ. ದೇವರು ಅವ್ರು ಕೊಡದೆ ಯಾವುದೂ ಆಗೋದಿಲ್ಲ. ದೇವ್ರ ಹಿಂದ್ಗಡೆ ಅವ್ರ ಬ್ಯಾಕ್ಗ್ರೌಂಡ್ ಬೇಕು. ಅವರಿಲ್ಲದೆ ನಮ್ಮ ಧೈರ್ಯ ಕೆಲಸ ಮಾಡೋದಿಲ್ಲ. ಅವ್ರ ಧೈರ್ಯ ಮತ್ತು ನಮ್ಮದು ಒಂದು ಅವ್ರ ಆಶೀರ್ವಾದ, ನಮ್ಮ ಧೈರ್ಯ 2 ಕೆಲಸ ಮಾಡುತ್ತೆ. ಇವತ್ತಿಗೆ ಎಷ್ಟು ವರ್ಷ ಆಯಿತು ಸನ್ಮಾನ್ ಪ್ರಾರಂಭ ಆಗಿ? ಇಲ್ಲಿ ಸಾಮಾನ್ಯ 69ರಿಂದ ಎಷ್ಟು 53 ವರ್ಷ, 56 ವರ್ಷ ಆಯ್ತು ಈಗ. 56 ವರ್ಷದಿಂದ ನೀವೇ ನಡ್ಸ್ಕೊಂಡು ಬರ್ತಾ ಇದ್ದೀವಿ? ಹೌದು, ನಾವು ಮತ್ತು ನಮ್ಮ ಮಕ್ಕಳು. ಇವರಿಬ್ಬರು ಇಲ್ಲದೆ ಇದ್ರೆ ನಮ್ಮದು ಪುಂಜಿ ನಡೆಯುವುದಿಲ್ಲ. ಇವರಿಬ್ಬರು ನಮಗೆ ಎಡ ಬಲ ನಿಂತು, ಯಾಕಂದ್ರೆ ಹೆಚ್ಚು ವಿದ್ಯಾಭ್ಯಾಸ ಕೊಡಿಸಿಲ್ಲ ಇವರಿಗೆ ನಾವು. ಇವರಿಗೆ SLC, ಅವ್ರಿಗೆ ಕಾಲೇಜು. ಆದರೆ ನೀವು BSc ಎಲ್ಲ ಓದ್ಕೊಂಡಿದ್ರಿ? ಹೌದು ಸರ್, ಸೆಕೆಂಡ್ BSc ಆಗಿದೆ. ಸೆಕೆಂಡ್ BSc ಎಲ್ಲ ಆಗಿತ್ತು. ಆದರೂ ಹೋಟೆಲ್ ಉದ್ಯಮಕ್ಕೆ ಬರ್ಬೇಕಂತ ಅನಿಸಿದ್ದು ಯಾಕೆ? ಅಂದರೆ ಅಪ್ಪ ಅಮ್ಮ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು, ನೀವು ಅಷ್ಟು ಒಳ್ಳೆ ಓದಿ ಬೇರೆ ಕೆಲಸ ಮಾಡ್ಬೋದಿತ್ತು, ಬಟ್ ಹೋಟೆಲಿಂಗಿಗೆ ಬಂದಿದ್ದು ಯಾಕೆ ಅಂತ? ಅಂಡ್ ಏನಾಗುತ್ತೆ, ನಮಗೆ ಬೇರೆ ಉದ್ಯೋಗ ನಮಗಷ್ಟು ಮನಸ್ಸಿಗೆ ಇನ್ನೊಬ್ಬರು ಕೈ ಕೆಳಗಿರುವಂಥ ಒಂದು ಭಾವನೆಗೆ ನಮಗಷ್ಟು ಒಪ್ಪಲಿಲ್ಲ.
ಸ್ವತಂತ್ರವಾಗಿ ಏನಾದರೂ ಮಾಡುವ ಅಂತ ಇತ್ತು, ಮಾಡ್ಕೊಂಡು ಬರ್ತಾ ಇದ್ದೀವಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತೀವಿ ನಾವೀಗ. ಅದನ್ನು ಹಾಗೆ ಕಂಪ್ಲೀಟ್ ಬಳಸ್ಕೊಂತ ಬಂತು ನಾವು. ಮಕ್ಕಳು ನಮಗೆ ಸಪೋರ್ಟ್ ಮಾಡಿದರೆ ಅದು ಹಾಗೆ ದೇವ್ರದ್ದು ಇದನ್ನು ಬೆಳ್ಕೊಂತ ಬಂತದು. ಮತ್ತು ಬೃಂದಾವನ ಅಂತ ಇತ್ತಿಲ್ಲಿ ಸಣ್ಣ ಹೋಟ್ಲು, ಈ ಸನ್ಮಾನ್ ಹೋಟೆಲ್ ಹೆಸರು. ಹೌದು, ಬೃಂದಾವನ ಅಂತ 65 ನಮ್ಮ ಅಣ್ಣ ಮಾಡಿದ್ದು. 65 69ರವರೆಗೂ ಅವ್ರದ್ದು ಇದೈತೆ. ನಾನು ಬಂದ ನಂತರನೂ 10 ವರ್ಷ ಇದೆ ಬೃಂದಾವನ ಅಂತಲೇ ಇತ್ತು. 79ರಲ್ಲಿ ನಾವು ಇದನ್ನು ಸನ್ಮಾನ ಅಂತ ಮಾಡಿದ್ವಿ, ಸ್ವಲ್ಪ ಬಿಲ್ಡಿಂಗ್ ಆಲ್ಟ್ರೇಷನ್ ಮಾಡಿ. 80ರಿಂದ 86ನೇ ವಯಸ್ಸಲ್ಲಿ ನಾವು ಮಡ್ರಾಸಿಗೆ ಹೋಯ್ತು, ತಮಿಳ್ನಾಡು. ಅಲ್ಲಿ ಇವರು ಹೋದ್ರಿ, ಅಲ್ಲಿ ನಮ್ಮ ಪರವಾಗಿ ಅಲ್ಲಿ ಹೋಟ್ಲು ಮಾಡಿದ್ವಿ. ಅಲ್ಲಿ 92ರವರೆಗೆ ಇತ್ತು. 92 ನಂತರ ನಾವು ಕನಿಂಗ್ ಎಮ್ ಎಲ್ ಒಂದು ಮಾಡಿದ್ವಿ, ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ನಲ್ಲಿ. ಅಲ್ಲಿ ಇವರು ಇದ್ದರು ಅಲ್ಲಿ. ಹೀಗೆ ನಮ್ಮದು ಒಂದು ಮಟ್ಟದಲ್ಲಿ ಬೆಳ್ಕಂತ ಬಂತು. ಆದರೆ ಇಷ್ಟು ವರ್ಷದ ಈ ಹೋಟೆಲ್ ಉದ್ಯಮದಲ್ಲಿ ಸನ್ಮಾನ್ ಯಾಕೆ ಭಾಳ ಫೇಮಸ್? ಬೇರೆ ಹೋಟೆಲ್ಗಳಿಗಿಂತ ಸನ್ಮಾನ್ ಯಾಕೆ ಭಾಳ ವಿಭಿನ್ನ ಅಂತ ಅನಿಸ್ಕೊಳ್ಳುತ್ತೆ ನಿಮ್ಮ ಪ್ರಕಾರ? ಅಂದರೆ ನಮಗೆ ಮೊದಲಿಂದ ನಾವು ಸ್ವಲ್ಪ ಅನ್ನ ಸಾಂಬಾರು, ಖಾಲಿ ದೋಸೆ, ಇಡ್ಲಿ ಬಗ್ಗೆ ನಾವು ಭಾಳ ಮಮತೆ. ಯಾಕೆ ಬಡವರ ಆಹಾರ ಅದು. ಯಾಕೆ ನಾವು ಬಡವರು ಅಂದರೆ ಸ್ವಲ್ಪ ನಾವು ಮೊದಲಿಂದನೂ ನಾವೇ ಕಾಲೇಜ್ ಸ್ಟೂಡೆಂಟು, ಈ ವಿಜಯಸ್ ಹೈಸ್ಕೂಲ್ ಬಡ ಹುಡುಗರೆಲ್ಲ ಊಟ ತಿಂಡಿ ಕೊಡ್ತಾಯಿತ್ತು ನಾವು. ಬಡವರಿಗೆ ಒಂದು ಮನಸ್ಸಿಗೆ ಅವ್ರ ಹೊಟ್ಟೆ ತುಂಬಬೇಕು, ಅವರು ತುಂಬಿದರೆ ನಮಗೆ ಅನ್ನ ಸಿಗುತ್ತೆ. ಆ ಭಾವನೆಯಿಂದ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊತ ಬಂತು. ಹಾಗೆ ದೇವರದ್ದು ಒಂದು ಆಶೀರ್ವಾದ ಇತ್ತು. ಇವರೆಲ್ಲ ಹೆಸರು ಮಾಡಿತ್ತು. ನಾವು ಮೊದಲು ಖಾಲಿ ದೋಸೆ ನಮ್ಮದು, ಅನ್ನ ಸಾಂಬಾರು ಫೇಮಸ್ ನಮ್ಮದು. ಓಕೆ, ಇನ್ನು ಒಂದು ಪ್ರಶ್ನೆ ಏನಂದರೆ, ಹೋಟೆಲ್ ಉದ್ಯಮ ಕಟ್ಟೋದು ಬೇರೆ. ಯಾರು ಬೇಕಾದರೂ ಹೋಟೆಲ್ನ ಒಂದು 5 ಲಕ್ಷನೋ 10 ಲಕ್ಷನೋ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಆದರೆ ಅದನ್ನು ಸಕ್ಸಸ್ಫುಲ್ ಉದ್ಯಮ ಆಗಿ ಮಾಡೋದಕ್ಕೆ ಒಂದು ಮೋಟಿವ್ ಬೇಕಾಗುತ್ತೆ. ನಿಮ್ಮ ಹೋಟೆಲ್ ಸಕ್ಸಸ್ಫುಲ್ ಉದ್ಯಮ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲೋದಕ್ಕೆ ಏನು ಮೋಟಿವ್ ಇಟ್ಕೊಂಡು ನೀವು ಕೆಲಸ? ಯಾಕಂದ್ರೆ ನಾವು ಏನು ಮಾಡಬೇಕಾದ್ರೂ ನಾವು ಅದಕ್ಕೊಂದು ಒಂದು ಆಲೋಚನೆ ಇಟ್ಕೊಂಡಿರ್ತೇವೆ. ಇಷ್ಟು ದುಡ್ಡಿನಲ್ಲಿ ಹೀಗೆ ಆಗ್ಬಹುದು, ಇದನ್ನೇ ಮಾಡ್ಕೊಂಡು ಹೋಗ್ಬೇಕು ಅಂತ. ಮತ್ತು ನಾವು ಭಾಳ ಆಸೆ ಪಟ್ಟವರಲ್ಲ. ಒಂದು ಮೀಡಿಯಮ್ ವ್ಯಾಪಾರ ಆದರೆ ಸಾಕು ನಮಗೆ ಇಷ್ಟೇ ಬೇಕು, ಇಷ್ಟೇ ಕೊಡಬೇಕು ಅಂತ ನಾವು ಹೆಚ್ಚು ಅಪೇಕ್ಷೆ ಪಡಲಿಲ್ಲ ಮೊದಲಿಂದನೂ. ಹಾಗಾಗಿ ಏನಾಗಿದೆ, ಅದು ಹಾಗೆ ನಡ್ಕೊಂಡು ಹೋಗಿದೆ. ಇದೀಗ ನಾವು ತುಂಬ ಅಪೇಕ್ಷೆ ಪಟ್ಟವರಲ್ಲ, ಅಲ್ಪತೃಪ್ತಿ. ಇನ್ನು ಲಾಸ್ಟ್ ಟೈಮು ನಿಮ್ಮ ಈ ಸನ್ಮಾನ್ ಹೋಟೆಲ್ ನಡೆಸಿರುವಂತಹ ನಿಮ್ಮ ಮಗನನ್ನು ಮಾತಾಡಿಸಿದಾಗ ಅವರು ತುಂಬಾ ಸಲಿ ನಿಮ್ಮ ಹೆಸರನ್ನ ಹೇಳಿದ್ರು. ನಮ್ಮ ತಂದೆ ಹಾಕಿಕೊಟ್ಟ ದಾರಿ, ಅವರು ಏನು ಹೇಳಿದ್ರು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ ಇದೊಂದು ಸಕ್ಸಸ್ ಸಿಕ್ಕಿದೆ ಅಂತ. ಈ ತರಹದ ಒಂದು ಅಂದ್ರೆ ತಂದೆಯ ಮಾತನ್ನ ಕೇಳುವ ಮಕ್ಕಳನ್ನ ನೋಡಿದಾಗ, ಒಬ್ಬ ಬಿಸ್ನೆಸ್ ಮೆನ್ ಮಕ್ಕಳನ್ನ ನೋಡಿದಾಗ ನಿಮ್ಗೆ ಹೆಂಗ ಅನ್ಸುತ್ತೆ? ಯಾಕಂದರೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ನಾವು ಯಾರಾದರೂ ಒಬ್ಬರನ್ನ ಇಟ್ಕೋಬೇಕು. ಅವ್ರು ಹೇಳಿದ್ದನ್ನು ಅಥವಾ ಮಾಡಿದ್ದನ್ನು ನಾವು ಅದನ್ನು ಕಲ್ತ್ಕೊಂಡು ಮುಂದುವರ್ಸ್ಕೊಂಡು ಹೋದರೆ ಅದಕ್ಕೆ ನಮ್ಗೆ ಫಲ ಸಿಗುತ್ತೆ. ಬೇರೆ ರೀತಿಯಲ್ಲಿ ಏನಾದರೂ ಪ್ರಯೋಗ ಮಾಡೋಕ್ಕೆ ಹೋಗಿ ಸಕ್ಸಸ್ ಆದರೂ ಆಗ್ಬೋದು, ಆದರೆ ಫೇಲ್ ಆದರೂ ಆಗ್ಬೋದು. ಯಾಕಂದ್ರೆ ನಮ್ಮದರಲ್ಲಿ ನಮಗೊಂದು ದಾರಿ ಸಿಕ್ಕಿದೆ. ಅದರಲ್ಲಿ ಹೋದರೂ ಊಟ ತಿಂಡಿಗೆ ತೊಂದರೆ ಇಲ್ಲ. ಬೇರೆ ಉದ್ಯಮದಲ್ಲಿ ನಮಗೆ ಅಷ್ಟು ಮಾಹಿತಿ ಇಲ್ಲ. ಹಾಗಾಗಿ ಮಕ್ಕಳು ಅದನ್ನು ಹಿಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ನೀವು ಹೇಳಿದ್ದು ಚಾಚು ಚಪ್ತೆ ಫಾಲೋ ಮಾಡ್ತಾರೆ. ಹೌದು. ಈಗ ಮಕ್ಕಳ ಬಗ್ಗೆ ಹೇಳಿದ್ರೆ, ಮಕ್ಕಳು ಒಬ್ರು ಎಡ ಬಲ ತರ ಇಟ್ಕೊಂಡು ಈ ಉದ್ಯಮವನ್ನ ನಡೆಸ್ಕೊಂಡು ಹೋದ್ರಂತ. ಹೌದು. ಮಕ್ಕಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಎಷ್ಟು ಜನ ಮಕ್ಕಳು, ಹೇಗಿದ್ದಾರೆ ಮಕ್ಕಳು? ನಮ್ಗೊಟ್ಟು 3 ಜನ ಮಕ್ಕಳು. ಓಕೆ, 3 ಜನ ಮಕ್ಕಳು ನಮ್ಮ ದೇಶದಲ್ಲಿದ್ದಾರೆ. ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ದೇವರು ಅನುಕೂಲ ಕೊಟ್ಟಿದ್ದಾನೆ. ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿಯಾಗಿದ್ದೇವೆ. ಅದೇ ಮಕ್ಕಳು ಉದ್ಯಮದ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಮಕ್ಕಳು ಕೂಡ ಏನು ಉದ್ಯಮದಲ್ಲಿ ಇದ್ದಾರೆ, ಏನು ಅಲ್ಲ, ಅವರಿಗೂ ಬೇರೆ ದಾರಿ, ಆಲ್ಟರ್ನೇಟ್ ದಾರಿ ಇಲ್ವಲ್ಲ. ಮಕ್ಕಳಿಗೂ ಬೇರೆ ದಾರಿ ಇಲ್ಲ. ಅವ್ರು ಯಾಕಂದ್ರೆ ಅವರಿಗೂ ವಿದ್ಯಾಭ್ಯಾಸ ಇಲ್ಲ. ಮತ್ತು ಇದರಲ್ಲೇ ದೇವರವರಿಗೊಂದು ಫಲ ಕೊಟ್ಟಿದ್ದಾನೆ, ಫಸಲಿದೆ. ಮತ್ತು ಆ ಪತ್ರ ಇದ್ಮೇಲೆ ಬೇರೆ ಕಡೆ ಯಾಕೆ ಇದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೀವೇ ಹೇಳ್ಕೊಟ್ರ ಮಕ್ಕಳಿಗೆಲ್ಲ ಯಾವ ರೀತಿಯಾಗಿ ಮಾಡಬೇಕು, ಏನು ಎತ್ತ ಹೋಟೆಲ್ ಅನ್ನ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದೆಲ್ಲ ನಾವು ಟ್ರೈನಿಂಗ್ ಕೊಟ್ರ? ಅದೆಲ್ಲ ನಾವು ಗೈಡೆನ್ಸ್ ಕೊಡ್ಲೇಬೇಕು. ಆದ್ರೂ ನಮ್ಗಿಂತ ಬುದ್ಧಿವಂತರು, ನಾವು ತೋರಿಸಿದ್ರೆ ಅವರೇ ಕಲ್ತ್ಕೊಂಡ್ಬಿಡ್ತಾರೆ. ಮಕ್ಕಳು ಬೇಗ ಕಲ್ತ್ಕೊಂಡ್ರ? ಹಾಗಾದ್ರೆ ಹಾಗೆ ನಮ್ಮ ಆಸೆನ ಹಾಗೆ ಇದೆ, ಮಕ್ಕಳು ಹಾಗೆ ಇದ್ದಾರೆ. ನಮ್ಮ ಉದ್ಯೋಗನ ಕಂಟಿನ್ಯೂ ಮಾಡ್ಬೇಕಂತ ಮೊಮ್ಮಕ್ಕಳಿಗೆ ಉಂಟು. ಅಂದ್ರೆ ಇವತ್ತಿನ ದಿನದಲ್ಲಿ
ಇಬ್ಬರು ಮಕ್ಕಳು ಏನಿದ್ದಾರೆ, 3 ಜನ ಮಕ್ಕಳು ಉತ್ತಮ ಸ್ಥಾನದಲ್ಲಿದ್ದಾರೆ. ಒಳ್ಳೆ ನೀವು ಅನ್ಕೊಂಡ ಹಾಗೆ ನಿಮ್ಮದೇ ಆದಂತಹ ಒಂದು ವ್ಯಾಪಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ, ಹೌದು. ಯಶಸ್ಸನ್ನು ಕಂಡಿದ್ದಾರೆ. ಎಷ್ಟು ಖುಷಿ ಇದೆ ನಿಮಗೆ? ಅಂದರೆ ಎಷ್ಟು ಖುಷಿ ಇದೆ? ಬುದ್ಧಿ ಅಂದರೆ ಖುಷಿ 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 ಯಾಕೆ ಎಷ್ಟು ಮನಸ್ಸಿಗೆ ಖುಷಿ ನಿಮಗೆ ಅಂತ? ಒಬ್ಬ ಮನುಷ್ಯನ ಜೀವಮಾನದಲ್ಲಿ ಏನೇನು ಬೇಕೋ ಒಂದು ಶಾಂತಿ ನೆಮ್ಮದಿ ಅದನ್ನು ನಮ್ಮ ದೇವ್ರು ಕೊಟ್ಟಿದ್ದಾನೆ. ನಮಗಷ್ಟೇ ಸಂತೋಷನೂ ಉಂಟು. ಇದಕ್ಕೂ ಹೆಚ್ಚಿಂದ ಅಪೇಕ್ಷೆ ಪಡುವುದು ಒಳ್ಳೆಯದಲ್ಲ. ಸಾಕು, ಸಮೃದ್ಧಿಯಾಗಿದ್ದೇವೆ. ಮೊದಲನೇ ಮಗ ನಮಗೆ ಅವನು ಬಲಗೈ ಇದ್ದಾಗೆ ಮಡ್ರಾಸಲ್ಲಿ ಹೋಗಿ ಸಣ್ಣ 19ನೇ ವಯಸ್ಸಲ್ಲಿ ಮಡ್ರಾಸ್ ಹೋಗಿ ಅಲ್ಲಿ ಊರು ಬಾರದು ಊರು ಅಲ್ಲಿ ಇನ್ನೊಬ್ಬರು ಪಾರ್ಟ್ನರ್ ಜೊತೆಯಲ್ಲಿ ನಾವು ಮಾಡಿ ಕೊಟ್ಟದ್ದನ್ನು ಜಾಸ್ತಿ ನಡ್ಸ್ಕೊಂಡು ಬಂದರು. ಅದರಿಂದ ನಮ್ಮ ಸಂಸ್ಥೆಯಲ್ಲೇ ಬೆಳೀತಾ ಬಂತು. ಮಡ್ರಾಸ್ನ ನಂತರ ನಾವು ಕನಿಂಗ್ ಎಂಬ್ರಾಯ್ಡ್ ಮಾಡ್ತಾ ಅಲ್ಲಿ ಆ ಹೋಟ್ಲ್ ಬಿಟ್ಟು ಆ ದುಡ್ಡು. ಹಾಗಾಗಿ ಅವರು ಇದಕ್ಕೆಲ್ಲ ಮೂಲ ಕಾರಣರೇ ಅವರು. ಅವ್ರ ನಂತರ ಇವರು ಎರಡನೇ ನಮ್ಮ ಶ್ರೀಧರ್ ಭಟ್ರು, ಎರಡನೇ ಮಗ. ಇವರು ಆ ನಂತರ ನಾವು ಬಲಗೈ ಎಡಗೈ ಆದರು. ಎಡಗೈ ಬಲಗೈ ಸೇರಿದ ನಂತರ ಮನುಷ್ಯನಿಗೆ ಇನ್ನೇನು ಬೇಕು, ಅದು ನಡ್ಕೊಂತ ಬಂತು. ಕೊನೆ ನಮ್ಮ 3ನೇ ಮಗನ ಪ್ರಾಯಕ್ಕೆ ಬಂದ ನಂತರ ಇವರಿಬ್ಬರು ಗೈಡೆನ್ಸ್ ಇತ್ತಲ್ಲ, ಅನುಭವ ಇತ್ತು. ಇವರಿಬ್ಬರು ಅನುಭವ ಅವ್ರಿಗೆ ಕೊಟ್ಟರು. ಅವರು ಸ್ವಲ್ಪ ಟ್ರೈನಿಂಗ್ ಆದರು. ಈಗ 3 ಮಕ್ಕಳು ಒಂದು ಲೆವೆಲಲ್ಲಿ ಇದ್ದಾರೆ. ಕುಟುಂಬದ ಬಗ್ಗೆ ಏನು ಹೇಳ್ತೀರಿ? ಕುಟುಂಬದಲ್ಲಿ ನಮಗೆ 3 ಜನ ಸ್ವಸ್ಥಗಳು ಒಳ್ಳೆಯವ್ರು ಸಿಕ್ಕಿದ್ದಾರೆ. ನಮ್ಮ ಧರ್ಮಪತ್ನಿಯೇ ಅವರೇ ಎಲ್ಲ ಮೇಂಟೈನ್. ಅವ್ರು ಇರ್ಲಿಕ್ಕೆ ಹೋಗಿ ಮನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರು. ಈ ಸ್ವಸ್ಥಗಳಾಗೆ ಕೋಆಪ್ರೇಷನ್ ಕೊಟ್ಟರು. ಹಾಗಾಗಿ ಸಂಸಾರ ನಮ್ಮದು ಒಂದು ಮಟ್ಟದಲ್ಲಿದೆ. ಈಗ ಮುಂದೆ ಮೊಮ್ಮಕ್ಕಳು ಕೂಡ ಇದೇ ಉದ್ಯಮದಲ್ಲಿ ಬರಬೇಕು ಅನ್ನೋ ನಿಮ್ಮ ಆಸೆ ಇದೆನಾ? ಅಲ್ಲ, ನಮ್ಮ ಮನಸ್ಸಿದೆ, ನಮ್ಮ ಮನಸ್ಸಿದೆ. ನಮ್ಮ ಉದ್ಯೋಗನ ನಮ್ಮ ಮೊಮ್ಮಕ್ಕಳು ಮಾಡ್ಕೊಂಡು ಬರಲಿ. ಯಾಕಂದ್ರೆ ಅಜ್ಜನ ಕೊರಕೆ ಮೊಮ್ಮಗನಿಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಇದೇ ಉದ್ಯೋಗ ಮಾಡ್ಕೊಂಡು ಹೋದರೆ ಅವರು ಶ್ರೇಯಸ್ಸು. ಹೋಟೆಲ್ ಉದ್ಯಮ ಅಂತ ಬಂದಾಗ ಚಾಲೆಂಜಸ್ ತುಂಬಾ ಇರುತ್ತೆ. ಹೌದು. ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ನೀವು ಹೇಳಿದ್ರಿ ಇಡ್ಲಿ ದೋಸೆ ಈ ತರದ ಬಡವರ ಫುಡ್ ಮೇಲೆನೆ ಜಾಸ್ತಿ ನಾವು ಗಮನ ಹರಿಸ್ತಾ ಇದ್ವಿ ಅಂತ. ಆದ್ರೆ ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ತುಂಬಾ ಚೇಂಜಸ್ ಆಗಿದೆ. ಮೆನ್ಯೂನಲ್ಲಿ ಹೊಸ ಹೊಸ ಐಟಮ್ಗಳು ಆಡ್ ಆನ್ ಆಗಿದೆ. ಆ ವಿಚಾರವಾಗಿ ಮಾತಾಡೋದಾದ್ರೆ ಅದನ್ನೆಲ್ಲ ನೀವು ಹೆಂಗೆ ಆಡ್ ಆನ್ ಮಾಡಿದ್ರಿ ನಿಮ್ಮ ಹೋಟೆಲ್ನಲ್ಲಿ? ಯಾಕಂದ್ರೆ ನಾವು 69ರಲ್ಲಿ ಬೆಂಗಳೂರಿಗೆ ಬಂದಾವಾಗ ನಮ್ಮ ಬೇರೆ ಬೃಂದಾವನ ಹೋಟ್ಲಲ್ಲಿ ನಮ್ಮ ಹೊಸ ಊರು, ನಾವು ಹಳ್ಳಿ ಊರಲ್ಲಿ ಇದ್ದವರು ಬೆಂಗಳೂರಿಗೆ ಬಂದಿದ್ದೇವೆ. ನಮ್ಮನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಟಂಗಾಗಿದೆ. ಆದರೆ ನಮ್ಮ ಸಾಗರದಲ್ಲಿ ನಮ್ಮ ಸ್ವಲ್ಪ ಟ್ರೈನಿಂಗ್ ಸಿಕ್ಕಿದೆ ಹೋಟ್ಲು. ಅದ ನಂತರ ಬೆಂಗಳೂರಿನಲ್ಲಿ ಬಂದವಾಗ ನಮಗೆ ಆ ಒಂದು ಟ್ರೈನಿಂಗ್ ಇಲ್ಲಿ ನಮಗೆ ಕೆಲಸ ಕೊಡ್ತು. ನಮ್ಮನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ಕಂತ ಬಂತು. ಇವರೆಲ್ಲ 80ರಲ್ಲಿ ನಮ್ಮ ಕೈ ಸಿಕ್ಕಿದ್ರಲ್ಲ, 2 ಮಕ್ಕಳು. ಆವಾಗ ನಾವು ಸ್ವಲ್ಪ ಧೈರ್ಯ ಆಯ್ತು ನಮಗೆ. ಇಬ್ಬರು ನಾವು ಎಜುಕೇಷನ್ ಬಿಡಿಸಿ ಹೋಟ್ಲಿಗೆ ಹಾಕೊಂಡ್ಬಿಡ್ತಾವ್ರನ್ನ. ಅಲ್ಲಿಂದ 80ರಿಂದ ನಮ್ಮದು ಮುಂದೆ ಹೋಗ್ತಾನೇ ಇದೆ. ನಾವು ಹಿಂತಿರುಗಿ ನೋಡಲಿಲ್ಲ. ಓಕೆ, ಈಗ ಪ್ರೆಸೆಂಟ್ ಹೋಟ್ಲು ನಡೀತಾ ಇರುವ ರೀತಿ ಯಾವ್ದಾದ್ರು ಒಂದು ಹೊಸ ತಿಂಡಿನ ಹೋಟ್ಲಿಗೆ ಆಡ್ ಆನ್ ಮಾಡ್ಕೋಬೇಕು ಅಂತಂದ್ರೆ ಹೇಳ್ತಾ ಇದ್ರು, ಒಂದಷ್ಟು ಹೋಟ್ಲುಗಳನ್ನ ನಾನು ಸುತ್ತೀನಿ, ಎಲ್ಲಿ ಏನ್ ಸಿಗುತ್ತೆ ಅದನ್ನ ನೋಡ್ತೀನಿ, ಟೇಸ್ಟ್ ಮಾಡ್ತೀನಿ, ಅದಾದ್ಮೇಲೆ ಅದು ನಮ್ಮ ಹೋಟ್ಲಲ್ಲಿ ಮಾಡಿದ್ರೆ ಜನ ಇಷ್ಟಪಡ್ತಾರ ಅಂತ ಯೋಚನೆ ಮಾಡಿ ಆ ಮೆನ್ಯೂನ ನಮ್ಮ ಹೋಟೆಲ್ನಲ್ಲಿ ಸೇರ್ಸ್ಕೊತೀನಿ ಅಂತ ನಿಮ್ಮ ಮಗ ಹೇಳ್ತಾ ಇದ್ರು. ಹೌದು. ನೀವು ಮಾಡ್ಬೇಕಾದ್ರೆ ಈ ತರಹದ್ನೆಲ್ಲ ಮಾಡ್ತಾ ಇದ್ದ ಅಂತ? ಅಂದರೆ ನಾವು ಆ ಕಾಲದೊಳಗೆ ನಾವು ಯಾವುದೇ ತಿಂಡಿ ಮಾಡಬೇಕಾದ್ರೂ ಭಾಳ ಪ್ರಯೋಗ ಮಾಡ್ತಾ ಇತ್ತು. ಈಗ ನಮ್ಮ ರೈಸ್ ಬಾತ್ ಮಾಡಬೇಕು, ಅವಾಗ ಈ ಬಸುಮತಿ ಅಕ್ಕಿದು ಹೆಚ್ಚಿನೊಂದು ಚಲಾವಣೆ ಇದ್ದಿದ್ದಿಲ್ಲ. ನಾವು ಈ ಪಲಾವ್ ಮಾಡಲಿಕ್ಕೆ ಬಸುಮತಿ ಅಕ್ಕಿ ಕುಚ್ಚಿ ತರ್ತಾ ಇದ್ವಿ, ನುಚ್ಚು. ಅದರದ್ದು ಪೀಸ್ ರೇಟ್ ಭಾಳ ಕಮ್ಮಿ ಅದು ಒಳ್ಳೆ ಘಮ ಅಂತ ಬರುತ್ತೆ. ನಾವು ಪ್ರಯೋಗ ನಮ್ಮ ವಯಸ್ಸಿಗೆ ನಮ್ಮ ಈ ಸಂದರ್ಭಕ್ಕೆ ತಕ್ಕ ನಾವು ಪ್ರಯತ್ನ ಮಾಡಿದ್ವಿ. ಆವಾಗ ಇಡ್ಲಿ ಸಾಂಬಾರು ಆಯಿತು, ಖಾಲಿ ದೋಸೆ ಚೆನ್ನಾಗಿರ್ಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ವಿನ್ನರೋಡದ ದೇವೇಂದ್ರ ಅಂತ ಹೋಟ್ಲಿತ್ತು ಒಂದು. ಈ ಖಾಲಿ ದೋಸೆ ಬಗ್ಗೆ ತುಂಬ ನಾವು ಬೇರೆ ಪ್ರಯೋಗ ಮಾಡಿದ್ದೀವಲ್ಲ. ಹೀಗೆ ರುಬ್ಬಿದ್ರೆ ಹೇಗೆ, ಹೀಗೆ ರುಬ್ಬಿದ್ರೆ ಹೇಗೆ. ಅವ್ರದ್ದು ಭಾಳ ಫೇಮಸ್ ಇತ್ತು ಅವಿನ್ ರೋಡ್ ಜನತಾ ಹೋಟ್ಲ್ ಅಂತ. ಅದೊಂದೇ ಇಳಿದವಾಗ ಮನಸ್ಸು ಬೇಕು. ಈ ಉದ್ಯೋಗ ಮಾಡಿದರೆ ನಮ್ಗೆ ಅನ್ನ ಕೊಡುತ್ತೆ, ಇದರಲ್ಲಿ ನಾವು ಮುಂದೆ ಬರಬೇಕಂತ ಬಂದರೆ ನಮ್ಮ ದೇವರೇ ದಾರಿ ತೋರಿಸ್ತಾನೆ. ಅದರೊಳಗಡೆ ಒಂದೊಂದು ಹೊಸ ದಾರಿ ತೋರಿಸ್ತಾ ಇರ್ತಾನೆ. ಸುಮ್ಮನೆ ಕೂತ್ರೆ ಗೊತ್ತಾಗೋದಿಲ್ಲ. ಶ್ರೀಧರ್ ಅವರು ಈ ಹಿಂದೆ ಮಾತಾಡ್ತಿರ್ಬೇಕಾದ್ರೆ ರಾಕ್ ಸಾಲ್ಟ್ ಅನ್ನು ನಾವು ಬಳಸ್ತೀವಿ,
ಅದರ ಜೊತೆಗೆ ಶುದ್ಧವಾದಂತ ಎಣ್ಣೆಯನ್ನು ಬಳಸ್ತೀವಿ. ಒಂದ್ಸಲ ಮಾಡಿದ ಕರೆದಂತಹ ಎಣ್ಣೆಯನ್ನ ನಾವು ಮತ್ತೆ ಪುನಃ ಬಳಸಲ್ಲ. ಜೊತೆಗೆ ಸ್ಪೆಷಲ್ ಈರುಳ್ಳಿಗಳನ್ನು ತರಿಸ್ತೀವಿ ಸಾಂಬಾರ್ ಮಾಡ್ಲಿಕ್ಕೆ. ಅದಕ್ಕೆಲ್ಲ ಬೆಲೆ ಜಾಸ್ತಿ ಆಗುತ್ತೆ, ಆದ್ರೂ ಕೂಡ ನಾವು ಅದನ್ನು ಕೊಡ್ತಾ ಇದ್ದೀವಿ, ಜನರಿಗೆ ತಲುಪಿಸ್ತಾ ಇದೀವಿ ಅಂತ ಹೇಳಿದ್ರು. ಹೌದು. ನಿಮಗೆ ಅದು ಯಾವತ್ತೂ ಲಾಸ್ ಅಂತ ಅನಿಸಿಲ್ವಾ? ಆ ಪ್ರಮಾಣದ ಅಂದ್ರೆ ಸಾಧಾರಣ ಉಪ್ಪನ್ನು ಬಳಸೋ ಬದಲು ರಾಕ್ ಸಾಲ್ಟ್ ಅನ್ನು ಬಳಸೋದು, ಅಂದ್ರೆ ಸೀಸನಲ್ ವೈಸ್ ಈರುಳ್ಳಿಗಳನ್ನು ತರಿಸೋದು, ಅದು ಯಾವತ್ತೂ ಲಾಸ್ ಅಂತ ಅನಿಸಿಲ್ವಾ? ಈಗ ನಾವು ಗಿರಾಕಿಗೆ ಒಳ್ಳೆ ಪದಾರ್ಥ ಕೊಡ್ಬೇಕಂತ ಹೇಳಿದ್ರೆ ಈ ಸಣ್ಣ ನೀರುಳ್ಳಿ ಸಿಗೋದು ಭಾಳ ಕಷ್ಟ. ಚಿಕ್ಕ ನೀರುಳ್ಳಿ ಅದು ನಾವು ಅದನ್ನು ಪ್ರಯತ್ನ ಮಾಡಿ ತರಬೇಕು. ಪ್ರಯತ್ನ ಮಾಡಿ ಅದನ್ನು ತರಿಸ್ತಾ ಇದ್ದಾರೆ, ತರಿಸಿ ಹಾಕ್ತಾ ಇದ್ದಾರೆ, ಜನರಿಗೂ ಹಿಡಿಸಿದೆ ಅದು. ಹಾಗಾಗಿ ಒಂದು ಹೆಸರು ಬರುತ್ತೆ. ನಾವು ಏನು ಮಾಡಿದ ಹೆಸರು ಬರೋದು ಹೇಗೆ? ನಾವು ಓದಬೇಕು, ಓದಿ ಪರೀಕ್ಷೆ ಕಟ್ಟಬೇಕು, ಚೆನ್ನಾಗಿ ಬರಿಬೇಕು, ಆವಾಗ ನಮಗೊಂದು ಹೆಸರು ಬರುತ್ತೆ. ಇದು ಹಾಗೆ ಇವರು ಒಂದೊಂದು ಪ್ರಯೋಗ ಮಾಡ್ತಾ ಇದ್ದರೆ ಸಣ್ಣ ನೀರುಳ್ಳಿ, ಒಳ್ಳೆ ಎಣ್ಣೆ, ಒಳ್ಳೆ ಅಕ್ಕಿ, ಇದು ಹೇಗಾಗಿದೆ ಅಂತ ಇವರು, ಯಾಕಂದ್ರೆ ಇವ್ರ ವಯಸ್ಸಿನ ತಕ್ಕ ಇವ್ರಿಗೆ ಇನ್ನು ಮಾಡೋದು ಯಾವಾಗ? ಇವರೀಗ ಈ ವಯಸ್ಸಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೋರಿ ಫಲ ಸಿಕ್ಕಿದೆ. ಇನ್ನು ಆರಂಭದ ದಿನಗಳಲ್ಲಿ ನಿಮ್ಮ ರೊಟೀನ್ ಹೆಂಗಿರ್ತಿತ್ತು ಹೋಟ್ಲಿಗೆ ಬರ್ಬೇಕಾದ್ರೆ? ಅಂದ್ರೆ ಹೋಟ್ಲು ಬಿಸ್ನೆಸ್ ಅಂದ್ರೆ ಮಾರ್ನಿಂಗ್ ಒಂದು 7 ಗಂಟೆಗೆ ಟಿಫನ್ ರೆಡಿ ಇರಬೇಕಂದ್ರೆ ಒಂದು 3:30, 4 ಗಂಟೆ, 5 ಗಂಟೆಗೆ ಎದ್ದು ಬಂದು ನೋಡಿ ಎಲ್ಲ ವಿಚಾರಣೆ ಎಲ್ಲ ಮಾಡಬೇಕಾಗುತ್ತೆ. ನಿಮ್ಮ ಆರಂಭದ ದಿನಗಳಲ್ಲಿ ನೀವು ಯಾವ ಒಂದು ರುಟೀನ್ ಅನ್ನ ರೂಢಿಸ್ಕೊಂಡ್ರಿ? ನಾವು ಸಾಧಾರಣ ಬೆಳಿಗ್ಗೆ 4:15 ಏಳಲೇಬೇಕು. 4:15 ಎದ್ದು ರುಬ್ಬುವನು ಅವನ ಕೆಲಸ ಮಾಡಬೇಕು. ಅವ ಎಲ್ಲ ಅಲ್ಲಿ ಮಿಷಿನ್ ಸ್ಟಾರ್ಟ್ ಆದಮೇಲೆ ತಿಂಡಿ ಭಟ್ರು ಬರಬೇಕು. ತಿಂಡಿ ಭಟ್ರು ಬಂದ ನಂತರ ಎಲ್ಲ ಅವ್ರ ರೆಸ್ಟೋರೆಂಟ್ ಬರಬೇಕು, ಕಾಫಿಯವ್ರು ಬರಬೇಕು. ಇವ್ರನ್ನೆಲ್ಲ ನಾವು ರೆಡಿ ಮಾಡಬೇಕಾದ್ರೆ 1-1.5 ಗಂಟೆ ಬೇಕಾಗ್ತಿತ್ತು ಬೆಳಿಗ್ಗೆ ನಮಗೆ. 4:15 ಅವ್ನು ಎಷ್ಟಲೇಬೇಕು ಬಂದು. ಅಲ್ಲಿ ನಮ್ಮದು 6:15 ನಮ್ಮದೊಂದು ದಾರಿ ಸಿಗ್ತಾ ಎಲ್ಲ, ತಿಂಡಿ ಸ್ವಲ್ಪ ರೆಡಿ ಆಗ್ತಾ ಇತ್ತು. 4:15 ನೀವು ಎದ್ದು ಬರ್ತಿದ್ರಿ? ಹೌದು, ಮುಂಚೆ ಬರ್ತಿತ್ತು. ಒಂದು ರೂಟಿಗೆ ಬರುವಲ್ಲಿವರೆಗೆ ಕಡೆಗಿಲ್ಲ ಅವ್ರನ್ನ ಎಪ್ಸಿ, ಯಾಕಂದ್ರೆ ಅವರಿಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ. ಹೋಟ್ಲಲ್ಲಿ ಇದ್ದವರು ಅವರು ನಾವು ಮಾಡಿದರೆ ಕೆಲವು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ. ಇವರು ಅಷ್ಟೇ ಮೊದಲೆಲ್ಲ ತುಂಬ ಬೆಳಿಗ್ಗೆ ಬೇಗ ಬಂದು ಎಲ್ಲ ಕೆಲಸ ಮಾಡಿದವ್ರೆ. ಈಗ ಜನ ಬಂದ ನಂತರ ಎಲ್ಲ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ, ಇವರು ಒಂದು ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಹೆಂಗಿದೆ ನಿಮ್ಮ ದಿನಚರಿ? ಇವತ್ತಿಗೆ ನಿಮ್ಮ ದಿನಚರಿ ಏನು? ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇವತ್ತಿಗೂ ಹೋಟೆಲಿಗೆ ಬರ್ತೀರಿ, ಮಕ್ಕಳು ಹೋಟೆಲಿಗೆ ಬರ್ತೀರಿ, ಇವತ್ತು ಏನು ಮಾಡ್ತೀರಿ ಅಂತ? ಇವತ್ತಿಗೂ ನಿಮ್ಮ ದಿನಚರಿ ಹೇಗಿದೆ? ನಾವು ಸುಮ್ಮನೆ ಇವಾಗ ಟೈಮ್ ಪಾಸಿಂಗ್ ನೋಡ್ತೇವೆ, ತಿಂಡಿ ಆಗಿದೆ, ನಾವು ತಿಂತೀವಿ. ಮನೇಲಿ ತಿಂಡಿ ತಿನ್ನೋದಿಲ್ಲ ನಾವು, ಏನಿದ್ರು ಹೋಟೆಲೇ ಒಂದು ನಮ್ದೆಲ್ಲ ಟಿಫನ್. ಇಲ್ಲಿ ಬಂದು ಟೇಸ್ಟ್ ನೋಡ್ತೀರಿ ಡೈಲಿ? ಹೌದು. ಇವತ್ತಿನ ಟೇಸ್ಟ್ ನೋಡಿ ಹೆಚ್ಚು ಕಮ್ಮಿ ಇದ್ರೆ ಹೇಳ್ತೇವೆ. ಅವರು ಅದಕ್ಕೆ ಅವಕಾಶ ಕೊಡೋದಿಲ್ಲ, ಅವರೆಲ್ಲ ಸರಿ ಮಾಡಿಟ್ಟಿರ್ತಾರೆ. ಆದ್ರೆ ಒಂದಿನ ಮಿಸ್ಟೇಕ್ ಆದರೆ ಹೇಳಬೇಕಾಗತ್ತೆ ಅವರಿಗೆ. ಮಿಸ್ಟೇಕ್ ಆಗುತ್ತೆ, ಮನುಷ್ಯ ಮಾಡೋದಲ್ವಾ. ಇನ್ನು ಮಿಸ್ಟೇಕ್ ಆದಾಗ ಏನಂದ್ರೆ ಯಾವುದೋ ಒಂದು ಬ್ರೇಕ್ಫಾಸ್ಟ್ ಚೆನ್ನಾಗಿ ಬಂದಿಲ್ಲ, ಯಾವುದೋ ಒಂದು ಟೇಸ್ಟ್ ಚೆನ್ನಾಗಿಲ್ಲ ಅಂದಾಗ ಏನು ನಿರ್ಧಾರ ತಗೋತೀರಿ? ಅವ್ರಿಗೆ ನಾವು ಹೇಳ್ತೇವೆ ಅದನ್ನು ಕರೆದು, ನೋಡಿ ದೋಸೆ ಯಾಕೋ ಸರಿ ಇಲ್ಲ, ಚಟ್ನಿ ಸ್ವಲ್ಪ ಹಾಳಾಗಿದೆ, ಸಾಂಬಾರಿಗೆ ಉಪ್ಪು ಕಮ್ಮಿ ಆಗಿರುತ್ತೆ, ಅದು ಅವರು ನೋಡ್ತಾರೆ, ಹೇಳಿ ಅದು ಸರಿ ಮಾಡ್ತಾರೆ. ನಿಮ್ಮ ಪ್ರತಿದಿನ ಬೆಳಿಗ್ಗೆ ಬಂದು ನೀವು ಟೇಸ್ಟ್ ಮಾಡಬೇಕು, ನಾನು ಟೇಸ್ಟ್ ಆದ್ಮೇಲೆ ಒಂದು ಸರ್ವ್ ಮಾಡಬೇಕು ಅಂತ ಅನ್ಸಿದ್ದು ಯಾಕೆ? ಅಲ್ಲ, ಅದು ಮುಂಚೆನೇ ನಾವು ಮಾಡ್ಕೊಂಬಂದು ರೂಢಿ, ಅದನ್ನು ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ ಇವಾಗ. ನೀವು ಮಾಡ್ಬೇಕಾದ್ರೆ ಅನ್ಸಿದ್ದು ಯಾಕೆ ನಾ ಇದನ್ನ ಮಾಡಬೇಕು ಅಂತ? ಯಾವುದು ನೀವು ಮಾಡ್ಬೇಕಾದ್ರೆ ಅಂದ್ರೆ ಪ್ರತಿದಿನ ಹೌದೌದು ನೋಡ್ತಿದ್ರಲ್ಲ, ಯಾಕೆ ಹಂಗ ಅನಿಸ್ತು ನಾನು ಮಾಡ್ಬೇಕು, ಇದನ್ನ ಟೇಸ್ಟ್ ಮಾಡಬೇಕು, ನಾನು ಇಲ್ಲೇ ಹೋಟ್ಲಲ್ಲೇ ತಿನ್ಬೇಕು, ಕಸ್ಟಮರ್ ಸೆಂಟರ್ ಅಲ್ಲೇ ಕೂತ್ಕೊಂಡು ತಿನ್ಬೇಕು ಅಂತ ಯಾಕೆ ಅನಿಸ್ತೀನಿ? ಯಾಕಂದ್ರೆ ಅದು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ. ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಇಲ್ವಾ, ಇಡ್ಲಿ ಬೆಂದಿದೆಯಾ ಇಲ್ವಾ, ಉಪ್ಪಿಟ್ಟು ರವೆ ಹೊರದಿದ್ದು ಕಮ್ಮಿ ಆಗಿದೆಯಾ, ದೋಸೆ ಹುಳಿ ಬಂದಿದೆಯಾ, 2 ಸರಿ ಹುಳಿ ಮತ್ತು ಈ 2 ಹಿಟ್ಟು ಸರಿಯಾಗಿರಬೇಕು. ಅದು ನೋಡಿರ್ ಅನುಭವಿದ್ದಾಗ ಗೊತ್ತಾಗ್ಬಿಡುತ್ತೆ. ಅವ್ರು ಹಾಕಿದವಾಗ ದೋಸೆ ಹೆಂಚು ಹಾಕ್ತಾನೆ ಅವನು, ಹಾಕಿದಾಗ ಹಿಟ್ಟಿನಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲರಿಗೂ, ಅವರಿಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ನಾವು ಹೇಳಿ ಸರಿಪಡಿಸ್ತೇವೆ. ಈ ಚಟ್ನಿ ಒಂದೊಂದು ಸರಿ ಕಾಯಿ ಡ್ಯಾಮೇಜ್ ಆಗಿರುತ್ತೆ, ಅದೊಂಥರ ಹೊಳಿಸಿದ ವಾಸನೆ ಬರುತ್ತೆ, ಅವನು ರುಬ್ಬನಿಗೆ ಗೊತ್ತಾಗೋದಿಲ್ಲ. ಇವ್ರು ಟೇಸ್ಟ್ ಮಾಡ್ತಾರಲ್ಲ, ಅದು ಗೊತ್ತಾಗತ್ತೆ ಅವರಿಗೆ, ಅವಾಗ ಒಂದು ಮಟ್ಟಕ್ಕೆ ಬರುತ್ತೆ. ಅದು ಕೆಲವೊಂದು ಬಾರಿ ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಹೌದೌದು, ಚಟ್ನಿ ಹಾಳಾಗಿದ್ರೆ ಹೊರಗಾಗ್ತವೆ. ಒಂದೊಂದ್ಸರಿ ಸಾಂಬಾರು ಬುಡ ಹಿಡಿದು ಬಿಡುತ್ತೆ, ಭಟ್ರು ಅದನ್ನು ತಿರ್ಸ್ದೆ ಬುಡ ಹಿಡಿದು ಕೆಟ್ಟ ವಾಸನೆ ಬರುತ್ತೆ, ಅವ್ರಿಗೆ ಗೊತ್ತಾಗಿರೋದಿಲ್ಲ, ಇವ್ರಿಗೆ ಬಂದವ್ರಿಗೆ ಗೊತ್ತಾಗುತ್ತೆ. ಓ ಸಾಂಬಾರು ಬುಡ ಹಿಡಿದಿದೆ, ಕೂಡಲೇ ಆಲ್ಟ್ರೇಷನ್ ಮಾಡ್ತಾರೆ. ಅದನ್ನು ಆಲ್ಟ್ರೇಷನ್ ಮಾಡಕ್ ಆಗಿಲ್ಲ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಚೆಲ್ಬಿಡ್ತೀರಿ.
ಕಸ್ಟಮರ್ಗಳಿಗೆ ಕೊಡಲ್ಲ. ಅಲ್ಲ, ತಿನ್ನಲಿಕ್ಕೆ ಯಾರಿಗೂ ತಿನ್ನೋಕ್ಕಾಗೋದಿಲ್ಲ. ಅದು ಸಾಂಬಾರು ಬುಡ ಹಿಡಿದು ಬಿಟ್ಟರೆ ಕೆಟ್ಟ ವಾಸನೆ ಬಂದ್ಬಿಡುತ್ತೆ. ಅದು ಒಂದು ಅರ್ಧ ಗಂಟೆ ಕಸ್ಟಮರ್ ಹೇಳ್ಬಿಡ್ತಾನೆ. ಅಲ್ಲ, ಹಳೆ ಕಸ್ಟಮರ್ ನಮಗೆ ಮಿಸ್ಟೇಕ್ ಕಸ್ಟಮರ್ ಹೇಳಿಬಿಡ್ತಾರೆ, ನೋಡಿ ನಿಮ್ಮ ದೋಸೆ ಸರಿ ಇಲ್ಲ, ಚಟ್ನಿ ಸರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅದಕ್ಕೆ ಇವ್ರು ನೋಡಿ ಸರಿ ಮಾಡ್ತಾರೆ. ಇನ್ನು ಇಷ್ಟು ದಿನದ ಈ ಜರ್ನಿನಲ್ಲಿ ನಿಮಗೆ ಯಾವ್ದಾದ್ರು ಒಂದು ಸವಾಲು ಅನಿಸಿದ್ದ ಘಟನೆಯ ಬಗ್ಗೆ ನೆನೆಸ್ಕೊಬೇಕು ಅಂತಂದ್ರೆ ಹೋಟೆಲ್ ಉದ್ಯಮದಲ್ಲಿ ಯಾವ ಘಟನೆ ನೆನ್ಪು ಮಾಡ್ಕೋತೀರಿ ಇಷ್ಟು ವರ್ಷದಲ್ಲಿ? ಇದು ನನಗೆ ಸವಾಲಾಗಿತ್ತು, ಆ ಸವಾಲನ್ನ ನಾನು ಮೆಟ್ಟು ನಿಂತೆ ಅನ್ನೋ ಘಟನೆ ಯಾವ್ದಾದ್ರು ಒಂದು ಘಟನೆ ನೆನ್ಪು ಮಾಡ್ಕೋಬೇಕು ಅಂದ್ರೆ? ಸವಾಲು ತುಂಬ ಸವಾಲು ಬಂದಿತ್ತು ನಮಗೆ. ಯಾವ್ದಾದ್ರು ಒಂದು ಘಟನೆ ನೆನ್ಪು ಮಾಡ್ಕೊಳ್ಳಿ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಾದ್ರೆ. ಹಿಂದೆ ನಾವು ಈ ಲಾಡ್ಜ್ ಆಲ್ಟ್ರೇಷನ್ ಮಾಡುವಾಗ ಹಳೆ ಬಿಲ್ಡಿಂಗ್ ಹೊಡಿಲಿಲ್ಲ ನಾವು, ಅಲ್ಲಿ ಪಕ್ಕದ ಗೋಡೆ ತೆಗೆದು ಕಟ್ಟುವಾಗ ಆ ಗೋಡೆ ಪೂರ ಒಂದು ಸರಿ ಕುಸ್ತು ಬಿಡ್ತು ಕೆಳಗಡೆ. ತುಂಬ ಅನಾಹುತ ಆಗಬೇಕಿದ್ದಿತ್ತು. ಯಾಕಂದ್ರೆ ನಮ್ಮ ಸೋದವರೇ ಬಂದು ನಾವು ಶುರು ಮಾಡಿದ ಕೆಲಸ ಇದು ಉಳ್ಕಂತ. ನಾವು ಗೋಡೆ ಬೀಳಲಿಲ್ಲ, ಅಲ್ಲಲ್ಲೇ ಬಿದ್ದಿದ್ದು. ಹಾಗಾಗಿ ರಿಪೇರಿ ಆಯ್ತು ಅದು. ಆ ಕೊನೆ ಗೋಡೆ ಬಿತ್ತಲ್ಲ ಸೈಡಿಂದ. ಇನ್ನ ಕೆಲಸಗಾರರ ವಿಚಾರಕ್ಕೆ ಬಂದ್ರೆ, ಕೆಲಸಗಾರರನ್ನ ನಿಮ್ಮ ಹೋಟೆಲ್ ನಲ್ಲಿ ಯಾವ ತರ ನೋಡ್ತೀರಿ, ಯಾವ ತರ ಹಿಡಿದಿಟ್ಕೋತೀರಿ ಅಂತ? ಅಂದ್ರೆ ಇವತ್ತಿನ ಕಾಲಕ್ಕೆ ಕೆಲಸಗಾರರು ಒಂದು ಹೋಟೆಲ್ ನಲ್ಲಿ ತುಂಬಾ ದಿನಗಳ ಕಾಲ ಕೆಲಸ ಮಾಡೋದು ತುಂಬಾ ಕಷ್ಟ, ಅವ್ರನ್ನ ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ. ಆ ವಿಚಾರದಲ್ಲಿ ಸನ್ಮಾನ್ ಹೋಟೆಲ್ ಸಕ್ಸಸ್ ಆಗಿದೆ ಅಂತ ನನಗನ್ಸುತ್ತೆ. ಅಂದ್ರೆ ನನ್ನ ಕೆಲಸಗಾರರನ್ನು ಕೂಡ ಮಾತಾಡಿಸಿದಾಗ ಅವ್ರು ಹೇಳೋದು, ಇಲ್ಲ ನಮ್ಮ ಯಜಮಾನರು ಒಳ್ಳೆಯವರಿದ್ದಾರೆ, ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ನಮ್ಗೆ ಏನಾದ್ರು ಆದ್ರೆ ಸ್ಪಂದಿಸ್ತಾರೆ ಅಂತ ಅವರು ಕೂಡ ಹೇಳಿದ್ರು. ಈ ಕೆಲಸಗಾರರದ ವಿಚಾರ ಅಂತ ಬಂದಾಗ ಒಬ್ಬ ಮಾಲೀಕನಾಗಿ ನೀವು ಅವ್ರನ್ನ ಹೆಂಗ್ ಮೇಂಟೈನ್ ಮಾಡ್ತೀರಿ? ಯಾಕಂದರೆ ಇವತ್ತು ಕೆಲಸಗಾರ ಏನಂದ್ರು ಅವ್ರಿಗೆ ಕೆಲಸಗಾರರೇ. ಅವ್ರನ್ನ ಏನೇ ಮಾಡಿದರೂ ಅವರಿಗೆ ಒಂದು ತೃಪ್ತಿ ಇಲ್ಲ. ಆದರೆ ಈಗ ಒಂದೊಂದು ಟೈಮ್ ಒಂದೊಂದು ಸಟ್ಟನ್ ಸಂದರ್ಭದೊಳಗೆ ಇಬ್ಬರು ಸೇರ್ಕೊಂಡು ಹೋಗ್ಬಿಡ್ತೀವಿ. ಮತ್ತು ಅವರಿಗೂ ನಾವು ಅವ್ರ ಕಷ್ಟಕ್ಕೆ ನಾವು ಆಗಬೇಕು. ಅವರಿಗೂ ತೊಂದರೆ ಬರುತ್ತೆ. ಅವ್ರ ಹೆಂಡ್ರ ಮಕ್ಕಳು, ತಂದೆ ತಾಯಿ, ಅವ್ರ ಏನೇನು ಇದ್ದಾವಾಗ ನಾವು ಅವ್ರಿಗೆ ಸಹಾಯ ಮಾಡಲೇಬೇಕು. ಆದರೆ ಅವರನ್ನು ನಾವು ನೋಡಿ ಮಾಡೋದಲ್ಲ. ನಮ್ಮ ಒಂದು ಮನುಷ್ಯ ಧರ್ಮ ಇರುತ್ತಲ್ಲ, ಅದನ್ನು ಇಟ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವು ಕೆಲಸಗಾರನ ನೋಡ್ಕೋತಿದ್ರಿ? ಹೌದು 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 ಹೌದು. ಯಾಕಂದ್ರೆ ಅವ್ರಿಗೆ ತೊಂದರೆ ಬಂದಾವಾಗ ಅವ್ರಿಗೆ ನಾವು ಕೆಲವೊಂದು ಸಹಾಯ ಮಾಡಿದ್ದೀವಿ. ಇವರು ಮಾಡ್ತಾಯಿದ್ದಾರೆ, ಇಬ್ಬರು ಮಾಡ್ತಾಯಿದ್ದಾರೆ, 3 ಜನ ಮಾಡ್ತಾಯಿದ್ದಾರೆ ಈಗ. ಹಾಗಾಗಿ ಒಂದು ಜನ ಒಂದು ಮಟ್ಟದಲ್ಲಿ ಉಳ್ಕೊಂಡಿದ್ದಾರೆ. ನಿಮ್ಮ ಮಗ ಮಾತಾಡ್ತಿರ್ಬೇಕಾದ್ರೆ ಈ ಹಿಂದೆ ತಂದೆಯ ಇನ್ಸ್ಟ್ರಕ್ಷನ್ಸ್ಗಳ ಜೊತೆಗೆ, ತಂದೆಯ ಆಶೀರ್ವಾದ ಜೊತೆಗೆ, ವಾದಿರಾಜರ ರಾಘವೇಂದ್ರ ಸ್ವಾಮಿಗಳ ಮತ್ತು ಸೋದೆ ಮಠದ ವಿಶ್ವೋತ್ತಮ ತೀರ್ಥರ ಅನುಗ್ರಹ ಬಹಳ ಇತ್ತು ಅಂತ ಹೇಳ್ತಾ ಇದ್ರು. ಹೌದು. ನಿಮಗೆ ಎಷ್ಟಿತ್ತು ಅವರ ಅನುಗ್ರಹ ಅಂತ? ನಮಗೂ ಮುಂಚಿನೂ ಇತ್ತು, ಆದರೆ ನಮ್ಗೆ ಹೆಚ್ಚು ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ. ಇವರು ಮದುವೆ ಆದ ನಂತರ ಇವ್ರ ಮಾವನಿಗೆ ಅದು ಭಾಳ ಒಂದು 10 ಸೋದೆ ಮಠ ಮಂತ್ರಾಲಯ. ನಾವು ಸಾಗರ ನಾವು ಹುಟ್ಟಿ 40, 50, 60ನೇ ಮಂತ್ರಾಲಯ ನಮಗೆ ಗೊತ್ತು. ಮಂತ್ರಾಲಯ ನಮಗೆ ತುಂಬ ವಿಶ್ವಾಸ. ಮಧ್ಯ ನಾವು ನಂಬಿದ್ದೆ ಮಂತ್ರಾಲಯ, ರಾಯರನ್ನ. ಇವರು ಮದುವೆ ಆದ ನಂತರ ನಾವು ಕಡೆ ಸೋದೆಯರು ಸ್ವಲ್ಪ ಟರ್ನ್ ಆಯಿತು. ಇವತ್ತು ನಾವು ನಂಬೋದು ರಾಘವೇಂದ್ರ ಸ್ವಾಮಿಗಳನ್ನೇ. ಎಲ್ಲಿ ಹೋಗ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ರೆ ನಾವು ಬೆಂಗಳೂರು ಬಿಡೋದಿಲ್ಲ. ಬೆಂಗಳೂರು ಅವ್ರ ದರ್ಶನ ತೆರೆದೇ ನಾವು ನಮ್ಮದು ಪ್ರಯಾಣ. ಅದನ್ನು ಈ ಮಕ್ಕಳು ಹಾಗೆ ಮಾಡ್ತಾಯಿದ್ದಾರೆ. ಕಾಲೋನಿ ಮಠಕ್ಕೆ ಹೋಗಿ ದರ್ಶನ ಪಡೆದು ಆಶೀರ್ವಾದ ತೊಗೊಳ್ತಾ ಇದ್ದೇವೆ. ಈಗ ವಿಶ್ವೇಶ್ವರ ತೀರ್ಥರು ಊರಲ್ಲಿ ನಾವು ಬರ್ತಾಯಿದ್ರು. ಅವರು ಒಂದು ಹೆಚ್ಚಿನ ಒಂದು ಸಂಪರ್ಕ ಇಲ್ಲ. ವಿಶ್ವೋತ್ತಮರ ಜೊತೆ? ಹೌದು. ಅವ್ರು ನಮ್ಮ ತಂದೆ ತುಂಬ ಕ್ಲೋಸು. ಇವರು ಮದುವೆ ಆದ ನಂತರ ಇವ್ರ ಮಾವನಿಗೆ ಅವರು ತುಂಬ ಹಚ್ಕೊಂಡಿದ್ದಾರೆ. ಇವ್ರು ಈಗ ಹಚ್ಕೊಂಡಂಗೆ ಅವರು ಈ ಸ್ವಾಮಿನ ತುಂಬ ಹಚ್ಕೊಂಡಿದ್ದಾರೆ ಇವರೀಗ. ಹೌದು, ಅವ್ರು ಹಾಗೆ ಹಚ್ಕೊಂಡಿದ್ರು. ಅವರು ಕಡೆ ನಾವು ಅವ್ರನ್ನು ಹಚ್ಕೊಂತ. ನಾವು ನಿಮಗೆ ಯಾವತ್ತಾದರೂ ವಿಶ್ವವಲ್ಲಭರು ಮಾತಾಡಿಸಿದ್ದಾರೆ? ನೀವು ಅವ್ರ ಜೊತೆ ಸಂಪರ್ಕ? ವಿಶ್ವವಲ್ಲಭ ತುಂಬ ಅವ್ರು ಕ್ಲೋಸ್ ನಮಗೆ. ವಿಶ್ವವಲ್ಲಭರು ಈ ಸ್ವಾಮಿಗಳು ಬಂದ ನಂತರ ನಮಗೆ ತುಂಬ ಅವ್ರ ಆತ್ಮೀಯರೇ. ಮತ್ತು ನಾವು ಅವರನ್ನು 4-5 ಸಾರಿ ಕರೆದಿದ್ದೀವಿ ಮನೆ ಪೂಜೆಗೆ, ಪಾದ ಪೂಜೆಗೆ. ಅವರು ತುಂಬ ಗೊತ್ತು ನಮಗೆ. ಅದು ಅವ್ರ ಆಶೀರ್ವಾದ ತುಂಬ ಇದೆ ನಮಗೆ. ಇನ್ನು ಕೊನೆಯದಾಗಿ, ನೀವು ಹೋಟ್ಲು ಆರಂಭ ಮಾಡಿದಾಗ ಒಂದಷ್ಟು ಮೆನ್ಯೂ ಇರುತ್ತೆ. ಇವಾಗ ನಿಮ್ಮ ಮಕ್ಕಳು ನಡೆಸ್ತಿರ್ಬೇಕಾದ್ರೆ ಒಂದಷ್ಟು ಮೆನ್ಯೂ ಹೊಸದಾಗಿ ಆ್ಯಡ್ ಆಗಿದೆ. ಇವಾಗ ನಿಮ್ಮ ಹೋಟೆಲ್ನಲ್ಲಿ ನಿಮಗೆ ತುಂಬ ಇಷ್ಟವಾದ ತಿಂಡಿ ಯಾವುದು? ಅಂದ್ರೆ ಆಗಿನ ಕಾಲಕ್ಕೂ
ಈಗಿನ ಕಾಲ ಅಂದ್ರೆ ಅವಾಗ ನೀವು ಸ್ಟಾರ್ಟ್ ಮಾಡಿದಾಗ ಒಂದಷ್ಟು ಮೆನ್ಯೂ ಇರುತ್ತೆ, ಇವಾಗ ಒಂದಷ್ಟು ಮೆನ್ಯೂ ಬದಲಾಗಿದೆ. ಮೆನ್ಯೂ ಬದಲಾಗಿದೆ. ಇವಾಗ ನಿಮ್ಮ ಹೋಟೆಲ್ ನಲ್ಲಿ ನಿಮಗೆ ಫೇವರೇಟ್ ಆದ ಮೆನ್ಯೂ ಯಾವುದು? ತಿಂಡಿ ಯಾವುದು ನಿಮಗೆ? ನಮಗೆ ಇಡ್ಲಿ, ಖಾಲಿ ದೋಸೆ. ಓಕೆ. ಬೇರೆ ನಮಗೆ ಭಾಳ ಫೇವ್ರೇಟ್ ನಮಗೆ. ಮತ್ತು ಇನ್ನು ಇವರು ಈಗಿನ ಕಾಲ ಹುಡುಗರಿಗೆಲ್ಲ ಬೇರೆ ಬೇರೆ ಬೇಕಲ್ಲ, ನಾವು ಅದೆಲ್ಲ ಅಷ್ಟು ಇಷ್ಟಪಡೋದಿಲ್ಲ. ನಾವು ಇಡ್ಲಿ, ಖಾಲಿ ದೋಸೆ ನಾವು ಮೊದಲಿಂದ ಅದು ರುಚಿ ಇಟ್ಕೊಂಡವರು, ಅದೇ ನಮಗೆ ಕಂಟಿನ್ಯೂ ಬಂದಿದೆ ನಮಗೀಗ. ಟೋಟಲ್ ಎಷ್ಟು ಜನ ಕೆಲಸಕ್ಕಿದ್ದಾರೆ ನಿಮ್ಮ ಹೋಟೆಲಲ್ಲಿ ಇವತ್ತು? ಒಂದು ಎಷ್ಟು ಬ್ರಾಂಚ್ ಇದೆ, ಎಷ್ಟು ಜನ ಕೆಲಸಕ್ಕಿದ್ದಾರೆ? ಒಂದು 13-14 ಜನ ಇದ್ದಾರೆ, 12-13 ಜನ ಇದ್ದಾರೆ ಒಂದೊಂದು ಹೋಟೆಲ್ನಲ್ಲಿ ಒಟ್ಟಿಗೆ. ಒಂದೊಂದು ಸರಿ ಸ್ವಲ್ಪ 2-3 ಜನ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಈ ಜನಗಳು ಯಾವಾಗ ಅವ್ರ ಲೆಕ್ಕ ಕೆಲಸ ಸಿಕ್ಕೋದಿಲ್ಲ, ಹಾಗಾಗಿ ಒಂದು 2-3 ಜನ ಹೆಚ್ಚಿಗೆ ಇಟ್ಕೊಂಡಿರ್ತಾರೆ. ಒಂದು 12-13 ಜನ ನಮಗೆ ಬೇಕೇ ಬೇಕು. ಕೊನೆಯದಾಗಿ ಹೊಸದಾಗಿ ಹೋಟೆಲ್ ಉದ್ಯಮವನ್ನ ಆರಂಭ ಮಾಡಬೇಕು ಅಂತ ಇರುವ ಯುವಕರಿಗೆ ನೀವು ಹಿರಿಯರಾಗಿ ಒಂದು ಸಲಹೆ ಕೊಡೋದಿದ್ರೆ ಏನು ಸಲಹೆ ಕೊಡ್ತೀವಿ? ಅಂದರೆ ಇವತ್ತು ಯುವಕರಿಗೆ ಅವ್ರಿಗೆ ಮಾಡಬೇಕನ್ನೋ ಮನಸ್ಸು ಬೇಕು. ಮನಸ್ಸಿಲ್ಲದೆ ನಾವು ಏನು ಕೊಟ್ಟರೂ ಪ್ರಯೋಜನ ಇಲ್ಲ. ಅವ್ರಿಗೆ ನಾವು ಮುಂದೆ ಬಾಳಬೇಕು, ಬದುಕಬೇಕು, ನಾವು ಒಂದು ಜೀವನ ಮಾಡಬೇಕಂತ ಇದ್ದರೆ, ಒಂದು ವ್ಯವಹಾರ ಮಾಡಬೇಕಂತ ಹೇಳಿದರೆ ನಮಗೆ ಗೊತ್ತಿದ್ದೇನೆ ನಾವು ಹೇಳೋಕ್ಕೆ ಹೋಟ್ಲ್ ಉದ್ಯೋಗ ಮಾಡಿ ನಾವು ಹೇಳ್ತೀವಿ. ನಮಗೆ ಬೇರೆ ಉದ್ಯೋಗ ನಮ್ಗಷ್ಟು ಗೊತ್ತಿಲ್ಲ, ಅದಕ್ಕೆ ನಾವು ಹೋಟ್ಲನ್ನೇ ರೆಕಮೆಂಡ್ ಮಾಡ್ತೀವಿ, ನಮ್ಮ ಬಿಸ್ನೆಸ್ಸೇ ರೆಕಮೆಂಡ್ ಮಾಡ್ತೀವಿ. ಲಾಡ್ಜ್ ಮಾಡಿ, ಹೋಟ್ಲ್ ಮಾಡಿ. ಎಸ್, ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ರಿ, ತುಂಬಾ ವಿಚಾರಗಳನ್ನ ಹಂಚಿಕೊಂಡ್ರಿ. ನಿಮ್ಮ ಈ ಸನ್ಮಾನ್ ಸಂಸ್ಥೆ ಇದೇ ತರ ದೊಡ್ಡ ಮಟ್ಟಕ್ಕೆ ಉತ್ತುಂಗಕ್ಕೆ ಏರ್ತಾನೆ ಇರಲಿ ಅಂತ ನಾವು ಕೂಡ ರಾಯರ ಹತ್ರ ಕೇಳ್ಕೊತಾ ಈ ಕಾರ್ಯಕ್ರಮನ ಮುಗಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್.